ಮೊದ್ಲೇ ಈ ಗಾಡಿ ಬಂದ್ ಬಿದ್ರೆ ಚಲೋ ಆಗಂಗಿಲ್ಲ ಅಂತಂದ್ರ ಪೊಲೀಸರು ಗಾಡಿ ಹಿಡ್ದಾರ್ರಿ. ಈ ಕಡೆ ಇವ್ರು ರೀಲ್ಸ್ ಮಾಡಾಕ್ತಾರ, ಇವ ನೋಡ್ರಿ ಗಾಡಿ ಸೀಟೆ ಮುರ್ದಾನ, ಇನ್ನೇನ್ರಿ ಮಾಡ್ತಾರ ತೋರಿಸ್ತೀನಿ ಬರ್ರಿ. ನಮಸ್ಕಾರ ರೀ ಎಲ್ಲರಿಗೆ, ನಾ ನಿಮ್ ದಾನೇಶ್ ಬಡಿಗೇರ. ಪಾರ್ಟ್ 2 ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಮ್ ಪಮ್ಮೆ ಅರ್ಧ ತಾಸಿಂದ ಈ ಟೇಪ್ ಹಚ್ಚಕ್ ಟ್ರೈ ಮಾಡಾಕ್ತಾನ, ಅದ್ರ ಹಚ್ಚಕ್ ಬರಾಕತಿಲ್ರಿ. ಇವ್ನ ಕೈ ಒಟ್ಟು ಚುಟ್ಟು ಅಂತಿರ್ತಾವ್ರಿ, ಹಂಗಾಗಿ ಗಾಡಿಯಾಗ ಏನದವ್ರಿ ಅನ್ಬಾಕ್ಸಿಂಗ್ ಮಾಡಾಕ್ತಾನ್ರಿ. ಅಲ್ಲಿ ಅವ್ನ್ ಸಿಕ್ಕಿದ್ ಬರೀ ಕಾಲೇ ಬಾಟಲ್, ಕಾರ್ಡ್ಸ್ ಮತ್ತೆ ಯಾರೋ ತಿಂದ್ ಬಿಟ್ಟು ಹೋಗಿರೋ ಚಿರ್ಮುರಿ ಚೀಲ. ಈ ಚೀಲದ ವಾಸನೆ ನೋಡಕ್ ನಮ್ ಹುಡುಗರು ಜಗಾಡಾಕ್ತಾವ ನೋಡ್ರಿ. ಇಲ್ಲಿ ತನಕ ಎಲ್ಲ ಕರೆಕ್ಟ್ ಆಗಿ ಹೊಂಟಿತ್ತು. ಈಗ ಗಾಡಿಗೆ ಡೀಸೆಲ್ ಹಾಕಿಸ್ಬೇಕಾಗಿತ್ತು. ಗಾಡಿಗೆ ಡೀಸೆಲ್ ಹಾಕ್ಸಿದ್ಮ್ಯಾಗ ಚಲೋ ಆಯ್ತು ನೋಡ್ರಿ. ಮತ್ತೆ ನಮ್ ಗಾಂಡು ನಶೀಬ, ಯಾಕಂದ್ರೆ ಗಾಡಿ ಬಂದ್ ಬಿದ್ಬಿಡ್ತ್ರಿ. ಎಲ್ಲರೂ ಗಾಡಿಯಿಂದ ಕೆಳಗಿಳಿದಕ್ಷನ್ ಗಾಡಿ ಒತ್ತಕ್ ಶುರು ಮಾಡಿದ್ರಿ. ಆದ್ರೆ ಇಲ್ಲೊಬ್ಬ ಮಹಾಪುರುಷ ನೋಡ್ರಿ, ಗಾಡಿ ಒಳಗೆ ನಿಂತ್ಕಿಶನ್ ಗಾಡಿ ಒತ್ತಕತ್ತಾನ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಂಗಿಂಗ್ ಒತ್ತಾಡಿಕ್ಷನ್ ಕಡೆಗೂ ಗಾಡಿ ಚಾಲೂ ಮಾಡ್ಕೊಂಡ್ ಎಲ್ಲಾರು ಗಾಡಿ ಹತ್ತಿ ಇಷ್ಟು ದಾನ್ಲಿ ಮಾಡಾಕತ್ತೇವ್ರಿ. ಆದ್ರೆ ಈ ಅಣ್ಣ ನೋಡ್ರಿ ನನಗೇನು ಸಂಬಂಧ ಇಲ್ಲ ಅನ್ನೋ ಎಷ್ಟು ಆರಾಮವಾಗಿ ಮಲ್ಕೊಂಡ್ಬಿಟ್ಟಾನ. ಇದು ಏನಂತ ಹೇಳಿ ಬೇರೆ ಗುಡ್ಗಾ ತಿನ್ನೋರಿಗೆ ಎಲೆ ಅಡಿಕೆ ತಿನ್ನೋರಿಗೆ ಅಷ್ಟೇ ಗೊತ್ತಿರ್ತೈತಿ. ಇವಂದರೆ ಟೇಪ್ ಹಚ್ಚುದೇ ಮುಗುದಿಲ್ಲ. ಈ ಕಡೆ ಹಿಂದ್ ನೋಡಿದ್ರೆ ನಮ್ ಹುಡುಗಂದ ಬಂದ್ ಬ್ರೇಕಪ್ ಆಗ್ಬಿಟ್ಟೈತಿ. ಅದಕ್ಕೆ ಎಲ್ಲರೂ ಸೂಕ್ಷ್ಮವಾಗಿ ಕೇಳ್ತೀನಿ ಅಂತ ಮ್ಯಾಗ್ ಬಿದ್ದು ಕೇಳಿದ್ರು. ನಾವ್ ಮಾಡು ಮಂಗ್ಯ ನಾಟಕ ಗಾಡಿ ಒಳಗಿನ ಒಂದ್ ಸೀಟ್ ತನ್ನ ಪ್ರಾಣನೇ ತ್ಯಾಗ ಮಾಡಿಬಿಡ್ತು. ಇನ್ನೂ ಊರ್ ಎಷ್ಟು ಕಿಲೋಮೀಟರ್ ಐತೆ ನೋಡ್ಬೇಕಂದ್ರೆ ಕಿಲೋಮೀಟರ್ ಬೋರ್ಡ್ ಡಬ್ಬ ಬಿದ್ದಿತ್ತು. ಮುಂದೆ ಹೋದ್ರಾಗ ಟೋಲ್ ಗೇಟ್ ಬತ್ತು. ಟೋಲ್ ತುಂಬಬೇಕಂದ್ರೆ ಫಾಸ್ಟ್ಯಾಗ್ ನಾಗ ರೊಕ್ಕ ಇರ್ಲಿಲ್ಲ. ಕಾರ್ಡ್ ರೀಚಾರ್ಜ್ ಮಾಡ್ಬೇಕಂದ್ರೆ ನಮ್ ಹುಡುಗರು ಯಾರ್ದು ಫೋನ್ ಪೇನೆ ವರ್ಕ್ ಆಗ್ಲಿಲ್ಲ. ಹಂಗಾಗಿ ಫುಲ್ ಟ್ರಾಫಿಕ್ ಆಗಿಬಿಡ್ತು. ಅವಾಗ ಮೇಡಮ್ ಅವರಿಗೆ ತಲಿ ಹಾಕಿಸಿಂದ ರೊಕ್ಕನು ಇಸ್ಕೊಲಾರ್ದೆ ಗೇಟ್ ತೆಗೆದಕಿಸಿಂದ ಮುಖ ಎಲ್ಲ ಹಸಿ ಆಗೋಂಗ್ ಉಗುಳಿ ಕಳಿಸಿದ್ರು. ಮುಂಜಾನೆಯಿಂದ ನಮ್ ಜೀವನದಾಗ ಏನ್ ಚಲೋ ಗಟ್ಟಿ ನಡೆದಿತ್ತ ಟೋಲ್ನ್ಯಾಗ ನಮ್ ಗಾಡಿ ಹಂಗೆ ಬಿಟ್ಟ ರೊಕ್ಕ ತಗೊಲಾರ್ದೆ. ಟೇಪ್ ಹತ್ಲಾರ್ಕ ಮೊಬೈಲ್ನಾಗೆ ಕರೋಕೆ ಹಚ್ಕೊಂಡ್ ನಾವೇ ಹುಡುಗರು ಎಲ್ಲ ಸೇರಿ ಹಾಡಾಡ್ತಿದ್ದೇವ್ರಿ. ನಾವು ಬರೀ 5 ನಿಮಿಷ ಖುಷಿಯಾಗಿದ್ದು, ಆ ದೇವ್ರಿಗೂ ಇಷ್ಟ ಆಗ್ಲಿಲ್ಲ ಅನ್ಸತ್ರಿ. ಅಷ್ಟೊತ್ತಿಗೆ ಪೊಲೀಸರು ಬಂದು ಗಾಡಿ ಒಳಗೆ ಓವರ್ ಸೀಟ್ ಅದಾವ ಅಂತೇಳಿ ಫೈನ್ ಹಾಕ್ಬಿಟ್ರು ನೋಡ್ರಿ.